ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಲಾಭ ಹಾನಿ ಅಥವಾ ಇದನ್ನ ನಷ್ಟ ಅಂತಲೂ ಕರೀತಾರೆ, ಇದ್ರ ಬಗ್ಗೆ ನೋಡೋಣ. ಈ ಕ್ಲಾಸ್ನಲ್ಲಿ ನಮ್ಮ ಫೋಕಸ್ ಏನಿದೆ ಅಂದರೆ ಲೆಸ್ ಫಾರ್ಮುಲಾ ಮೋರ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಎಲ್ಲ ಪ್ರಾಬ್ಲಮ್ಗೂ ಫಾರ್ಮುಲಾ ನೆನ್ಪಿಟ್ಕೋಕ್ಕಿಂತ ಈಸಿಲಿ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಯಾವ ಥರ ಇದನ್ನ ಸಾಲ್ವ್ ಮಾಡೋದು ಅಂತ ನೋಡ್ಕೊತ ಹೋಗೋಣ. ಈ ಕ್ಲಾಸ್ನಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡಿ ಡಿಫಿಕಲ್ಟ್ ಎಕ್ಸಾಮ್ ಲೆವೆಲ್ ಪ್ರಾಬ್ಲಮ್ಸ್ವರೆಗೂ ಎಲ್ಲನೂ ಕವರ್ ಮಾಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಎಂಡಲ್ಲಿ ನಾವು ಎಲ್ಲ ಟೈಪದ ಒಂದೊಂದು ಕ್ವಶನ್ಸನ್ನು ತೊಗೊಂಡು ಅದನ್ನ ಈಸಿಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿರಿ. ಈಗ ಯಾವುದೇ ಒಬ್ಬ ವ್ಯಾಪಾರಿ ಅಥವಾ ಒಬ್ಬ ಅಂಗಡಿಯ ಇದ್ದರೆ ಅವನು ಎಷ್ಟೋ ಒಂದು ದುಡ್ಡನ್ನು ಇನ್ವೆಸ್ಟ್ ಮಾಡಿ ಸ್ಟಾರ್ಟಿಂಗ್ ಮಟೀರಿಯಲ್ಸ್ನ ತೊಗೊಂಡು ಬರ್ತಾನೆ. ಅದಕ್ಕೆ ನಾವು ಆ ಅಮೌಂಟಿಗೆ ಏನಂತ ಕರಿತೀವಿ? ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಕೊಂಡ ಬೆಲೆ ಅಂತ ಕರೀತಾರೆ. ಓಕೆ, ಸೊ ನಾವು ಕಾಸ್ಟ್ ಪ್ರೈಸನ್ನು ಶಾರ್ಟ್ ಫಾರ್ಮಲ್ಲಿ CP ಅಂತ ಕರೆಯೋಣ. ಓಕೆ, ಇದು ಕೊಂಡ ಬೆಲೆ. ಅದೇ ರೀತಿ ಈಗ ಆ ವಸ್ತುವನ್ನು ಕಸ್ಟಮರ್ಗೆ ಮಾರ್ತಾನೆ, ಅವಾಗ ಅದರ ಪ್ರೈಸ್ ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸ್. ಇದನ್ನ ನಾವು SP ಅಂತ ಅಂತೀವಿ. ಸೊ ಇನ್ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಾವು ಕಾಸ್ಟ್ ಪ್ರೈಸ್ CP, ಸೆಲ್ಲಿಂಗ್ ಪ್ರೈಸ್ನ SP ಅಂತಲೇ ಕರೆಯೋಣ. ಸೊ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ? ಮಾರಿದ ಬೆಲೆ. ಎಷ್ಟು ರೂಪಾಯಿಗೆ ಮಾರಿರ್ತಾರಲ್ಲ ಅದು ಮಾರಿದ ಬೆಲೆ. ಓಕೆ, ಸೊ ಈಗ ಅಂಗಡಿಯವನಿಗೆ ಪ್ರಾಫಿಟ್ ಆಗಬೇಕಂದ್ರೆ ಕಡಿಮೆ ದುಡ್ಡಿಗೆ ತೊಗೊಂಡು ಬಂದು ಜಾಸ್ತಿ ದುಡ್ಡಿಗೆ ಏನು ಮಾಡ್ಬೇಕು? ಅವರು ಸೆಲ್ ಮಾಡಬೇಕು. ಹಾಗಾದರೆ ಕಾಸ್ಟ್ ಪ್ರೈಸ್ ಇಲ್ಲಿ ಏನಿರುತ್ತೆ? ಕಡಿಮೆ ಇರುತ್ತೆ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಈ ಪಾಯಿಂಟ್ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಭಾಳ ಹೆಲ್ಪ್ ಆಗುತ್ತೆ. ಸೊ ನೆನ್ಪಿಟ್ಕೋಬೇಕು, ಕಾಸ್ಟ್ ಪ್ರೈಸ್ ಕಡಿಮೆ ಇದ್ದು ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದರೆ ಪ್ರಾಫಿಟ್ ಆಗುತ್ತೆ. ಈಗ ಕೆಲವೊಂದು ಪ್ರಾಬ್ಲಮಲ್ಲಿ ಏನಾಗುತ್ತೆ, ಎಷ್ಟೋ ಒಂದು ಅಮೌಂಟನ್ನು ಕೊಟ್ಟು ಒಂದು ಐಟಮ್ ಬೈ ಮಾಡಿರ್ತಾರೆ, ಅದರ ಮೇಲೆ ಏನಾಗುತ್ತೆ? ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬರುತ್ತೆ. ಓಕೆ, ಮತ್ತು ರಿಪೇರಿ ಕಾಸ್ಟ್ ಬರುತ್ತೆ. ಅದನ್ನು ಬಿಟ್ಟು ಇನ್ನೇನೋ ಒಂದು ಸರ್ವಿಸ್ ಚಾರ್ಜ್ ಈ ಥರ ಏನೋ ಬರ್ಬೋದು. ಸೊ ಇದಕ್ಕೇನಂತಾರೆ? ಓವರ್ ಡ್ಯೂಸ್ ಅಂತ ಕರಿತೀವಿ ನಾವು. ಇದೆಲ್ಲ ಏನಿದು? ಓವರ್ ಡ್ಯೂಸ್ ಅಂದರೆ ಕಾಸ್ಟ್ ಪ್ರೈಸ್ ಮೇಲೆ ಮತ್ತೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಸೊ ಅದನ್ನೆಲ್ಲ ಏನು ಮಾಡಬೇಕು ನೀವು? ಕಾಸ್ಟ್ ಪ್ರೈಸಲ್ಲಿ ಎಡಿಷನ್ ಮಾಡಿಕೊಂಡು, ಓಕೆ, ಆಮೇಲೆ ಅದನ್ನು ಟೋಟಲ್ CP ಅಂತ ಕನ್ಸಿಡರ್ ಮಾಡಬೇಕು ನೀವು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ನೋಡಿರಿ, ಪ್ರಾಫಿಟ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ. ಹಾಗಾದರೆ ಪ್ರಾಫಿಟ್ ಫಾರ್ಮುಲಾ ಏನಾಗುತ್ತೆ? SP ಮೈನಸ್ CP. ಓಕೆ, ಲಾಭ. ಲಾಭ ಅಂದರೆ ಏನಾಗುತ್ತೆ? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಈಗ ಇದೇ ಪ್ರಾಫಿಟನ್ನು ನಾವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋದಿದ್ರೆ ಹೇಗೆ ಮಾಡೋದು? ಇಲ್ಲಿ ನೋಡ್ರಿ, ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ CP, ಕಾಸ್ಟ್ ಪ್ರೈಸ್. ಆಲ್ವೇಸ್ ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ CP ಇಂದ ಡಿವೈಡ್ ಮಾಡಬೇಕು. ಪ್ರಾಫಿಟ್ ಬೈ CP ಇಂಟು 100. ಓಕೆ, ಕನ್ನಡದಲ್ಲಿ ನೋಡ್ರಿ, ಶೇಕಡ ಲಾಭ ಅಂತ ಕರೀತಾರೆ ಇದಕ್ಕೆ. ಓಕೆ, ಶೇಕಡ ಲಾಭ. ಲಾಭ ಭಾಗಿಲೆ ಕೊಂಡ ಬೆಲೆ ಇಂಟು 100. ಓಕೆ, ಲಾಭ ಭಾಗಿಲೆ ಕೊಂಡ ಬೆಲೆ ಇಂಟು 100. ಆಲ್ರೆಡಿ ನೋಡಿರೋ ಹಾಗೆ ಕಾಸ್ಟ್ ಪ್ರೈಸ್ ಅಂದರೆ ನಾವು ಇದನ್ನು CP ಅಂತ ಡಿನೋಟ್ ಮಾಡೋಣ. ಓಕೆ, ಇದು ಕೊಂಡ ಬೆಲೆ. ಓಕೆ, ಸೆಲ್ಲಿಂಗ್ ಪ್ರೈಸ್ ಅಂದರೆ ಮಾರಿದ ಬೆಲೆ. ಓಕೆ, ಸೊ ಈಗ ಯಾವುದೇ ಒಬ್ಬ ವ್ಯಾಪಾರಿಗೆ ಲಾಸ್ ಯಾವಾಗುತ್ತೆ? ಜಾಸ್ತಿ ದುಡ್ಡಿಗೆ ತೊಗೊಂಡು ಬಂದು ಕಡಿಮೆ ದುಡ್ಡಿಗೆ ಮಾರಿದ್ರೆ ಏನಾಗುತ್ತೆ? ಲಾಸ್ ಆಗುತ್ತೆ. ಹಾಗಾದರೆ ಲಾಸ್ ಫಾರ್ಮುಲಾ ಏನಾಯಿತು? CP ಮೈನಸ್ SP. ಓಕೆ, ಇದಕ್ಕೆ ನಾವು ನಷ್ಟ ಅಥವಾ ಹಾನಿ ಅಂತಲೂ ಕರಿತೀವಿ. ಹಾನಿ ಯಾವಾಗುತ್ತೆ? ಕೊಂಡ ಬೆಲೆ ಜಾಸ್ತಿ ಇದ್ದಾಗ. ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಓಕೆ, ಸೊ ಇದು ಈ ಸಿಂಪಲ್ ಕಾನ್ಸೆಪ್ಟನ್ನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಪ್ರಾಬ್ಲಮ್ಸನ್ನು ನೋಡಿಕೊಂಡು ಅದರಲ್ಲಿ ಮತ್ತೆ ನಾವು ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಇದೇ ಲಾಸ್ ಪರ್ಸೆಂಟೇಜಲ್ಲಿ ಕಂಡುಹಿಡಿಬೇಕಂದ್ರೆ ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ಸ್ ಟು ಲಾಸ್ ಬೈ CP ಇಂಟು 100. ಓಕೆ, ಆಲ್ವೇಸ್ ಡಿವೈಡ್ ಬೈ CP. ಸೊ ಶೇಕಡ
ಹಾನಿ ಅಥವಾ ಶೇಕಡ ನಷ್ಟ. ಸೊ ಇದು ನೀವು ಹಾನಿ ಭಾಗಿಲೆ ಕೊಂಡ ಬೆಲೆ ಇಂಟು 100. ಓಕೆ, ಎಸ್. ನೆಕ್ಸ್ಟ್ ಈಗ ಪ್ರಾಬ್ಲಮ್ಸಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗೋಣ. ಶಾಪ್ ಕೀಪರ್ ಬಾಟ್ ಅ ಸೀವಿಂಗ್ ಮಷಿನ್. ಸೊ ಇಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದಾನೆ. ಹಾಗಾದರೆ ಇದೇನಾಗುತ್ತೆ ನಿಮ್ಮದು ಸಿ ಪಿ ಆ್ಯಂಡ್ ಸೋಲ್ಡ್ ಇಟ್ ಫಾರ್ 830. ಇದು ಎಸ್ ಪಿ. ಇಲ್ಲಿ ಕಂಪೇರ್ ಮಾಡಿರಿ, ಯಾವುದು ದೊಡ್ಡದಿದೆ? ಎಸ್ ಪಿ ದೊಡ್ಡದಿದೆ. ಹಾಗಾದರೆ ಏನಾಗಿರುತ್ತೆ ಇಲ್ಲಿ? ಪ್ರಾಫಿಟ್. ಸೊ ಕ್ವಶನಲ್ಲಿ ಏನು ಕೇಳಿರ್ತಾರೆ, ಹೀಸ್ ಗೇನ್ ಆರ್ ಲಾಸ್ ಇನ್ ದ ಟ್ರಾನ್ಸಾಕ್ಷನ್ ಅಂತ ಕೇಳಿರ್ತಾರೆ. ಆಪ್ಷನ್ಸಲ್ಲಿ ಲಾಸ್ ಅಂತಲೂ ಕೊಟ್ಟಿರ್ತಾರೆ, ಗೇನ್ ಅಥವಾ ಪ್ರಾಫಿಟ್ ಅಂತಲೂ ಕೊಟ್ಟಿರ್ತಾರೆ. ಸೊ ಇಲ್ಲೇನಾಗಿದೆ? ಪ್ರಾಫಿಟ್ ಆಗಿದೆ. ಎಷ್ಟು ಪ್ರಾಫಿಟ್ ಆಗಿದೆ? ಎಸ್ ಪಿ 830 ಮೈನಸ್ 750, ದಟ್ ಈಸ್ 80 rupees ಪ್ರಾಫಿಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. A watchmaker bought an old watch for 85 and he spent 8 rupees on its repairs. ಓಕೆ, ಸೊ ರಿಪೇರ್ ಎಲ್ಲ ಬಂದಿದ್ರೆ ಏನು ಮಾಡ್ಬೇಕಂತ ಹೇಳಿದ್ದೀನಿ, ಅದನ್ನ ಸಿ ಪಿಯಲ್ಲಿ ಆ್ಯಡ್ ಮಾಡಬೇಕು. ಅವಾಗ ಅದು ಟೋಟಲ್ ಸಿ ಪಿ ಆಗುತ್ತೆ. ಅಂದರೆ ಒಟ್ಟು ಖರ್ಚು ಮಾಡಿರೋದು ಎಷ್ಟು ಅಂತ ಗೊತ್ತಾಗುತ್ತೆ. ದೆನ್ ಹಿ ಸೋಲ್ಡ್ ಇಟ್ ಫಾರ್ 100 rupees. ಓಕೆ, ಹಿಸ್ ಗೇನ್ ಆರ್ ಲಾಸ್ ಅಂತ ಕೇಳ್ತಿದ್ದಾರೆ. ನೋಡ್ರಿ, ಒಬ್ಬ ಗಡಿಯಾರ ತಯಾರಿಕನು ಹಳೆಯ ಗಡಿಯಾರವನ್ನು 85 ರೂಪಾಯಿಗೆ ಖರೀದಿಸ್ತಾನೆ. ಆಮೇಲೆ ಅವನು ಅದರ ದುರಸ್ತಿ ಅಂದರೆ ರಿಪೇರಿಗೆ ಓಕೆ 8 ರೂಪಾಯಿ ಖರ್ಚು ಮಾಡ್ತಾನೆ, ನಂತರ 100 ರೂಪಾಯಿಗೆ ಮಾರ್ತಾನೆ. ಹಾಗಾದರೆ ಈಗ ಸಿ ಪಿ ಎಷ್ಟಾಯ್ತು ನೋಡಿ, 85 ರೂಪಾಯಿ ಕೊಂಡ್ಕೊಂಡಿದ್ದು ಮತ್ತು 8 rupees ಅದಕ್ಕೆ ಖರ್ಚು ಮಾಡಿದ್ದು. ಎಷ್ಟಾಯ್ತಿದ್ದು? 93 rupees ಆಯಿತು. ಎಸ್ ಪಿ ಎಷ್ಟಿದೆ? 100 rupees. ಓಕೆ, ಎಸ್ ಪಿ ಜಾಸ್ತಿ ಇದೆ ಅಂದರೆ ಏನಾಗಿರುತ್ತೆ ಇಲ್ಲಿ? ಪ್ರಾಫಿಟ್ ಆಗಿರುತ್ತೆ. ಸೊ ಪ್ರಾಫಿಟ್ ಎಷ್ಟು? 100 ಮೈನಸ್ 93, ಟೋಟಲ್ 7 rupees ಪ್ರಾಫಿಟ್ ಆಯಿತು ಅವನಿಗೆ. ಓಕೆ, ನೆಕ್ಸ್ಟ್. ಸೊ ನಾವು ಈ ಸಿಂಪಲ್ ಪ್ರಾಬ್ಲಮ್ಸಿಂದ ಅರ್ಥ ಮಾಡ್ಕೊಂಡು ಹೊಂಟೀವಿ. ನೆಕ್ಸ್ಟ್ ನೋಡ್ರಿ, ಹರಿ ಅರ್ನ್ಡ್ ಅ ಪ್ರಾಫಿಟ್ ಆಫ್ 875 ಬೈ ಸೆಲ್ಲಿಂಗ್ ಹಿಸ್ ಗುಡ್ಸ್ ಫಾರ್ 9300. ಫೈಂಡ್ ದ ಕಾಸ್ಟ್ ಪ್ರೈಸ್. ಓಕೆ, ಇಲ್ಲಿ ನೋಡ್ರಿ, ಇದು ಕೊಟ್ಟಿರೋದು ಏನಿದು? ದಿಸ್ ಈಸ್ ಪ್ರಾಫಿಟ್. ಎಸ್, ಹರಿ ತನ್ನ ಸರಕುಗಳನ್ನು 9300, ಅಂದರೆ ಇದು 9300 ಏನು? ಎಸ್ ಪಿ, ಸೆಲ್ಲಿಂಗ್ ಪ್ರೈಸ್, ಮಾರಾಟ ಮಾಡಿರೋ ಬೆಲೆ ಅದು. ಹಾಗಾದರೆ ಅವನಿಗೆ ಲಾಭ ಎಷ್ಟಾಗುತ್ತೆ? 875. ಓಕೆ, ಈಗ ನೋಡ್ರಿ, 9300 ಇದೇನಿದು? ಎಸ್ ಪಿ. ಆಮೇಲೆ ಏನಾಗಿದೆ? ಅವನಿಗೆ ಪ್ರಾಫಿಟ್ ಆಗಿದೆ. ಎಷ್ಟು ಪ್ರಾಫಿಟ್ ಆಗಿದೆ? 875. ನಿಮಗೇನು ಬೇಕು? ಸಿ ಪಿ ಬೇಕಾಗಿದೆ, ಅಂದರೆ ಕೊಂಡ ಬೆಲೆ. ಈಗ ಇಲ್ಲಿ ನೋಡ್ರಿ, ಪ್ರಾಫಿಟ್ ಆಗಿದೆ ಅಂದರೆ ಎಸ್ ಪಿ ಜಾಸ್ತಿ ಇರಬೇಕು ಮತ್ತು ಸಿ ಪಿ ಕಡಿಮೆ ಇರಬೇಕು. ಈಗ ನಿಮಗೆ ಕಡಿಮೆ ಇರೋದು ಬೇಕಂದರೆ ಇದನ್ನ ಮೈನಸ್ ಮಾಡಿದ್ರೆ ಸಿಗುತ್ತೆ ತಾನೆ. ಸೊ ಎಸ್ ಪಿನಲ್ಲಿ ಪ್ರಾಫಿಟ್ನ ಮೈನಸ್ ಮಾಡಿದ್ರೆ ನಿಮಗೆ ಸಿ ಪಿ ಸಿಗುತ್ತೆ. ಸೊ ಈ ಫಾರ್ಮುಲಾ ಏನು ನೆನ್ಪಿಟ್ಕೋಬೇಕಾಗಿಲ್ಲ. ಇಲ್ಲಿ ನೋಡ್ರಿ, ಎಸ್ ಪಿ ಮತ್ತು ಸಿ ಪಿ ಇದೆ. ಪ್ರಾಫಿಟ್ ಆದಾಗ ಎಸ್ ಪಿ ಜಾಸ್ತಿ ಇರಬೇಕು, ಸಿ ಪಿ ಅದಕ್ಕಿಂತ ಕಡಿಮೆ ಇರಬೇಕು. ಸೊ ಹಾಗಾಗಿ ಮೈನಸ್ ಮಾಡಿದ್ರೆ ಆಗುತ್ತೆ. ಸೊ ಸಬ್ಟ್ರಾಕ್ಟ್ ದಿಸ್ is 5 8,455 rupees is CP. Okay, next question ನೋಡಿ. If a pen is bought for, ಅಂದರೆ ಇದೇನಿದು? CP and sold it at a loss of 4 rupees. ಓಕೆ, 4 rupees ಲಾಸ್ಗೆ ಸೆಲ್ ಮಾಡಿದ್ದಾರೆ. ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಎಸ್ ಪಿ ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ಸಿ ಪಿ ಎಷ್ಟಿದೆ? 25 ಇದೆ. ಆಮೇಲೆ ಏನಾಗಿತ್ತು ಇಲ್ಲಿ? ಲಾಸ್ 4 rupees ಲಾಸ್ ಆಗಿದೆ. ಈಗ ಎಸ್ ಪಿ ಎಷ್ಟು ಅಂತ ಕೇಳ್ತಿದ್ದಾರೆ. ಈಗ ಲಾಸ್ ಆದಾಗ ಕಾಸ್ಟ್ ಪ್ರೈಸ್ ಅಂದರೆ ಕೊಂಡ ಬೆಲೆ ಜಾಸ್ತಿ ಇರುತ್ತೆ, ಮಾರಿದ ಬೆಲೆ ಕಡಿಮೆ ಇರುತ್ತೆ. ಈಗ ನಮಗೆ ಕಡಿಮೆ ಇರೋ ಬೆಲೆ ಬೇಕಂದ್ರೆ ನಾವು ಏನು ಮಾಡಬೇಕು? ಇದನ್ನ ಮೈನಸ್ ಮಾಡಬೇಕು. ಸೊ ಎಸ್ ಪಿ ಈಸ್ 21 rupees. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. He made a profit of rupees 8 by selling an item for 58 rupees. Then what is the cost price? Okay, so same, selling price ಇದೆ, profit ಇದೆ. 58 rupees selling price, ಮಾರಿರೋ ಬೆಲೆ 58 ರೂಪಾಯಿ, 8 ರೂಪಾಯಿ ಲಾಭ ಆಗಿದೆ. ಹಾಗಾದರೆ ಒಂದು ಸಿ ಪಿ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಈಗ ಪ್ರಾಫಿಟ್ ಆಗಬೇಕಂದ್ರೆ ಎಸ್ ಪಿ ಜಾಸ್ತಿ ಇರಬೇಕು, ಸಿ ಪಿ ಕಡಿಮೆ ಇರಬೇಕು. ಸೊ ಕಡಿಮೆ ಇರೋದು ಬೇಕಂದರೆ ಮೈನಸ್ ಮಾಡಿ ನಿಮಗೆ 50 rupees ಸಿ ಪಿ. ನೆಕ್ಸ್ಟ್, a toy was purchased for rupees 15 and sold for 8. Find percentage gain or loss. ಈಗ ಇಲ್ಲಿ ನೋಡ್ರಿ, ಇದೇನಿದು? ಸಿ ಪಿ ಪರ್ಚೇಸ್ ಮಾಡಿರೋದು ಅಂದರೆ ಕೊಂಡ ಬೆಲೆ
ಆಮೇಲೆ ಮಾರಿರೋದು ಎಷ್ಟು, ಬರೀ 8 ರೂಪಾಯಿಗೆ ಮಾರಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಎಸ್ ಪಿ ಕಡಿಮೆ ಇದೆಯಲ್ಲ, ಹಾಗಾದರೆ ಏನಾಗುತ್ತೆ ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ನೋಡಪ್ಪ ಪರ್ಸೆಂಟೇಜ್ ಗೇನ್ ಆರ್ ಲಾಸ್ ಅಂದಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ ಲಾಸ್ ಆಗುತ್ತೆ. ಸೊ ನಾವು ಲಾಸ್ದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ 15 ಮೈನಸ್ 8 ಎಷ್ಟು ರೂಪೀಸ್ ಲಾಸ್ ಆಯಿತು, 7 ರೂಪೀಸ್ ಲಾಸ್ ಆಯಿತು. ಇದನ್ನ ಪರ್ಸೆಂಟೇಜ್ಗೆ ಹೆಂಗೆ ಮಾಡೋದು, ಲಾಸ್ ಪರ್ಸೆಂಟೇಜ್. ಸೊ ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಆಲ್ರೆಡಿ ಫಾರ್ಮುಲಾ ನೋಡಿದ್ದೀವಿ ನಾವು. ಸೊ ಲಾಸ್ 7 ಡಿವೈಡೆಡ್ ಬೈ ಸಿ ಪಿ ಎಷ್ಟು 15 ಇಂಟು 100. ಓಕೆ, ಸಿಂಪ್ಲಿಫೈ ದಿಸ್. 5 3 5 20. ಓಕೆ, ಇದು ಕ್ಯಾನ್ಸಲ್ ಆಗಲ್ಲ ನೆಕ್ಸ್ಟ್. ಸೊ 140/3. ಓಕೆ, 3 4 12 20 ಉಳಿತಲ್ಲಿ, 3 6 18 ಮತ್ತು 6% ಎಸ್ 46.66% ಏನಾಗಿದೆ, ಲಾಸ್ ಆಗಿದೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. An article purchased for 80 was sold for 84. ಓಕೆ, ಇದು ಸಿ ಪಿ ನಿಮ್ಮದು ಕೊಂಡ ಬೆಲೆ, ಇದು ಮಾರಿದ ಬೆಲೆ. ಇಲ್ಲಿ ನೋಡ್ರಿ ಮಾರಿದ ಬೆಲೆ ಜಾಸ್ತಿ ಇದೆ. ಸೊ ಆಫ್ಕೋರ್ಸ್ ಇಲ್ಲಿ ಏನಾಗಿರುತ್ತೆ, ಪ್ರಾಫಿಟ್ ಆಗಿರುತ್ತೆ. ಎಸ್, ಶೇಕಡಾವಾರು. ಓಕೆ, ಲಾಭ ಅಥವಾ ನಷ್ಟದ ಶೇಕಡಾವಾರು. ಸೊ ಏನಾಗಿರುತ್ತೆ ಇಲ್ಲಿ, ಲಾಭ ಆಗಿರುತ್ತೆ. ಎಷ್ಟು ರೂಪಾಯಿ ಲಾಭ ಆಗಿದೆ, 4 ರೂಪಾಯಿ ಲಾಭ ಆಗಿದೆ. ಓಕೆ, ಸಿ ಪಿ ಎಷ್ಟಿತ್ತು, 80 ರೂಪಾಯಿ ಇತ್ತು. ಇಂಟು 100. 0 0 ಕ್ಯಾನ್ಸಲ್ ಮಾಡಿ. 4 1s 4 2s 2 1s 2 5s. ಇದೇನಾಗುತ್ತೆ 5%. ಓಕೆ, 5% ಪ್ರಾಫಿಟ್ ಆಗಿದೆ. ಎಸ್, ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇಲ್ಲಿ ಅವ್ರೇನು ಮಾಡಿದ್ದಾರೆ ಅಂದರೆ ಸಿ ಪಿ ಕೊಟ್ಟಿದ್ದಾರೆ. ಆಮೇಲೆ ಈ ಸ್ಪೆಂಡ್ 500 ಆನ್ ರಿಪೇರ್ಸ್, ಅಂದರೆ ಓವರ್ ಡ್ಯೂ, ಎಕ್ಸ್ಟ್ರಾ ಖರ್ಚಾಗಿದೆ. ದೆನ್ ಹಿ ಸೋಲ್ಡ್ ದ ಮೋಟರ್ ಸೈಕಲ್ ಎಟ್ ಅ ಗೇನ್ ಆಫ್ 15%. ಓಕೆ, ಇಲ್ಲೇನು ಫೈಂಡ್ ಔಟ್ ಮಾಡಬೇಕು ನೀವು, ಸೆಲ್ಲಿಂಗ್ ಪ್ರೈಸ್. ಓಕೆ, ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿದ್ದಾರೆ ನಿಮಗೆ. ಸೊ ನೀವು ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. ಇದನ್ನ ವಿತೌಟ್ ಫಾರ್ಮುಲಾ ಈಸಿಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿ. ಈಗ ಟೋಟಲ್ ಸಿ ಪಿ ಎಷ್ಟಾಯ್ತು ನಮ್ಮದು, ಇದು 28,500 ಪ್ಲಸ್ 500 ರಿಪೇರ್ಸ್ ಅಥವಾ ಟ್ರಾನ್ಸ್ಪೋರ್ಟ್ ಚಾರ್ಜ್, ಸರ್ವಿಸ್ ಚಾರ್ಜ್ ಏನೇ ಇದ್ರೂ ಅದನ್ನ ಸಿ ಪಿ ಒಳಗೆ ಆ್ಯಡ್ ಮಾಡಬೇಕು. ಸೊ ಟೋಟಲ್ ಎಷ್ಟು ಖರ್ಚು ಮಾಡಿದ್ದಾನೆ ಅವನು ಮೋಟರ್ ಸೈಕಲ್ಗೆ, 29,000. ಓಕೆ, ಇಲ್ಲಿ ನೋಡಿ ಸಿ ಪಿ ಎಸ್ ಪಿ ಅಂತ ಹೀಗೆ ಬರ್ಕೊಳ್ಳಿ. ಎಸ್, ಸಿ ಪಿ 100 ಇತ್ತಂದರೆ ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ 15% ಪ್ರಾಫಿಟ್ ಆಗಿದೆ ಅಲ್ಲ. ಪ್ರಾಫಿಟ್ ಆಗಿದ್ರೆ ಏನು ಮಾಡಬೇಕು ನೀವು, ಪ್ಲಸ್ ಮಾಡಬೇಕು. ಯಾಕೆ ಪ್ರಾಫಿಟ್ ಆಗಿದ್ರೆ ಎಸ್ ಪಿ ಜಾಸ್ತಿ ಇರುತ್ತೆ. ಹಾಗಾಗಿ ಸಿ ಪಿ 100 ಇದ್ದರೆ ಎಸ್ ಪಿ ಎಷ್ಟಿರುತ್ತೆ, 115. ಈಗ ಇಲ್ಲಿ ನೋಡಿ ಸಿ ಪಿ ನಮಗೆ ಕೊಟ್ಟಿರೋದು ಎಷ್ಟಿದೆ, 29,000 ಇದೆ. ಸೊ 29,000 ಇದ್ದರೆ ಇಲ್ಲಿ ಕ್ವಶನ್ ಮಾರ್ಕ್ ಎಷ್ಟಿರುತ್ತೆ ಅಂತೇಳಿ ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 29,000 ಇಂಟು 115 ಡಿವೈಡೆಡ್ ಬೈ 100. ಓಕೆ, ಕ್ವಶನ್ ಮಾರ್ಕ್ ಜೊತೆ ಇರೋ ನಂಬರ್ ಯಾವಾಗಲೂ ಇಲ್ಲಿ ಡಿನಾಮಿನೇಟರಲ್ಲಿ ಬರುತ್ತೆ. ಇನ್ನು 0 0 ಕ್ಯಾನ್ಸಲ್ ಮಾಡಿ. ಈಗ 290 ಇಂಟು 115 ಮಲ್ಟಿಪ್ಲೈ ಮಾಡಬೇಕಿಲ್ಲ. ಸೊ 290 ಇಂಟು 115 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 33,350 ರೂಪೀಸ್ ಆಗುತ್ತೆ. ಇದು ಸೆಲ್ಲಿಂಗ್ ಪ್ರೈಸ್. ನೆಕ್ಸ್ಟ್ ನೋಡಿ, by selling a radio set for 570 a man loses 5%. At what must he sell it to gain 5% ಅಂತ ಕೇಳಿದರು. ಅಂದರೆ 570 ರೂಪಾಯಿಗೆ ರೇಡಿಯೋ ಸೆಟ್ ಮಾರಾಟ ಮಾಡುವುದರಿಂದ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, 5% ನಷ್ಟ ಆಗುತ್ತೆ. ಈಗ 5% ಲಾಭ ಪಡಿಬೇಕಾದ್ರೆ ಅವನು ಎಷ್ಟು ರೂಪಾಯಿಗೆ ಮಾರಬೇಕಿತ್ತು ಅಂತ ಕೇಳ್ತಿದ್ದಾರೆ. ಸೊ ಈ ಥರ ಪ್ರಾಬ್ಲಮಲ್ಲಿ ಯೂಶ್ವಲಿ ಏನು ಮಾಡಬೇಕಾಗುತ್ತೆ, ಫಸ್ಟು ಸಿ ಪಿ ಅಂದರೆ ಅವನು ಎಷ್ಟಕ್ಕೆ ಕೊಂಡ್ಕೊಂಡಿರ್ತಾನೆ ಅದನ್ನ ಫೈಂಡ್ ಔಟ್ ಮಾಡಿ, ಆಮೇಲೆ ಅಲ್ಲಿಂದ ಮತ್ತೆ ಏನು ಮಾಡಬೇಕಾಗುತ್ತೆ, 5% ಪ್ರಾಫಿಟ್ ಬೇಕಾದರೆ ಎಷ್ಟಕ್ಕೆ ಸೆಲ್ ಮಾಡಬೇಕಂತ ಕಂಡುಹಿಡಿಬೇಕಾಗುತ್ತೆ. ಬಟ್ ನಾವಿಲ್ಲಿ ಏನು ಮಾಡೋಣ, ವಿತೌಟ್ ಫೈಂಡಿಂಗ್ ಸಿ ಪಿ
ಕೊಂಡ ಬೆಲೆನ ಕಂಡು ಹಿಡಿಲಾರ್ದೆ ಡೈರೆಕ್ಟಾಗಿ ಮಾಡೋಣ ಯಾವ ಥರ ಅಂತ ನೋಡಿ. ಈಗ ಒಂದು ಸಿ ಪಿ ಇದೆ ಅಂತ ಅಂದ್ಕೊಳ್ಳಿ. ಈಗ 570ಗೆ ಮಾರಿದಾಗ ಲಾಸ್ ಆಗಿದೆ ಅಂದರೆ ಸಿ ಪಿಗಿಂತ ಕಡಿಮೆನೇ ಇರುತ್ತದು 570. ಓಕೆ, ಈಗ ಪ್ರಾಫಿಟ್ ಆಗಬೇಕಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಲ್ಲೋ ನೆಕ್ಸ್ಟ್ ಇರುತ್ತೆ. ಓಕೆ, ಈಗ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿ ಏನಾಗಿದೆ, ಅವನಿಗೆ 5% ಲಾಸ್ ಆಗಿದೆ. ಹಾಗಾದರೆ ಇದನ್ನು ನಾವು 100 ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎಷ್ಟಾಗಿರುತ್ತೆ, ಇದು 95. ಈಗ ನೆಕ್ಸ್ಟ್ ಅವನಿಗೆ ಏನು ಬೇಕಾಗಿದೆ, 5% ಪ್ರಾಫಿಟ್ ಬೇಕಾಗಿದೆ. ಹಾಗಾದರೆ ಎಷ್ಟಕ್ಕೆ ಸೆಲ್ ಮಾಡಬೇಕು, ಅವನು 105ಗೆ ಸೆಲ್ ಮಾಡಬೇಕು ಆ್ಯಕ್ಚುಲಿ. ಸೊ ಇಲ್ಲೇನು ಮಾಡೋಣ ನಾವು, ಯೂನಿಟರಿ ಮೆಥಡಿಂದ ಇಲ್ಲಿ ನೋಡ್ರಿ, 95 ಅಂದರೆ ಎಷ್ಟು, 570. ಹಾಗಾದ್ರೆ 105 ಅಂದರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೋಡ್ರಿ, 95 ಅಂದರೆ 570, 105 ಅಂದರೆ ಎಷ್ಟು. ಓಕೆ, ದಿಸ್ ಈಸ್ ದ ಈಸಿ ಶಾರ್ಟ್ಕಟ್ ಮೆಥಡ್ ಮಾಡೋದಕ್ಕೆ. ಓಕೆ, ಇಲ್ಲೇನು ಮಾಡಿದ್ದೀವಿ ಅಂದರೆ ಸಿ ಪಿ ಎಷ್ಟು, ಒಂದು ಸಿ ಪಿ ಇರುತ್ತೆ ಅಂದರೆ 100 ಇರುತ್ತೆ ಅಂತ ಅಂದ್ಕೊಡು. ಈಗ ಅದರಿಂದ 5% ಲಾಸ್ ಆಗಿದ್ದರೆ 95 ರುಪೀಸ್ ಆಗುತ್ತೆ. ಈಗ ಅದೇ 5% ಪ್ರಾಫಿಟಿಗೆ ಮಾರಬೇಕಂದ್ರೆ 105ಗೆ ಮಾರಬೇಕು. ಓಕೆ, ಬಟ್ ನಮಗೇನು ಕೊಟ್ಟಿದ್ದಾರೆ, ಲಾಸ್ ಆದಾಗ ಅಮೌಂಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, ಅದು 570. ಅಂದರೆ 95 ಅಂದರೆ 570 ಆಯಿತು, 105 ಅಂದರೆ ಎಷ್ಟು. ಈ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 105 ಇಂಟು 570 ಡಿವೈಡೆಡ್ ಬೈ 95. ಓಕೆ, ಇದನ್ನ ಸಾಲ್ವ್ ಮಾಡಿದರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, 5ಇಂದ ಡಿವೈಡ್ ಮಾಡಿ, 5 1 ಝ 5, 5 9 ಝ, ಓಕೆ ಇಲ್ಲಿ ನೋಡಿ 5 2 ಅಂದರೆ 5 2 10, ಇದು 5 1. ನೆಕ್ಸ್ಟ್ ನೋಡಿ, 19 1 19 3 57 ಮತ್ತು ಇದೊಂದು 0. ಓಕೆ, ಇವೆರಡನ್ನು ಈಗ ಗುಣಾಕಾರ ಮಾಡಿ. 21 3 63 ಮತ್ತು ಒಂದು 0, 630 ರೂಪಾಯಿ ಆಯಿತು. ಎಸ್, ಸೊ 630 ರೂಪಾಯಿಗೆ ಅವನು ಮಾರಿದರೆ 5% ಏನಾಗುತ್ತೆ, ಲಾಭ ಆಗುತ್ತೆ. ಇಲ್ಲಿ ನಾವು ಸಿ ಪಿ ಎಷ್ಟಿದೆ ಅಂತ ಕಂಡುಹಿಡಿಯಲಿಲ್ಲ, ಡೈರೆಕ್ಟಾಗಿ ನಾವೇನು ಮಾಡಿದ್ವಿ, ಇದು ಓಲ್ಡ್ ಎಸ್ ಪಿ ಮತ್ತು ನ್ಯೂ ಎಸ್ ಪಿನ ಲಿಂಕ್ ಮಾಡಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡಿದ್ದು. ಓಕೆ, ನೆಕ್ಸ್ಟ್, ಪೂಜಾ ಇನ್ಕರ್ 20% ಆಫ್ ಪ್ರಾಫಿಟ್ ಬೈ ಸೆಲ್ಲಿಂಗ್ ಅ ಮೋಟರ್ ಸೈಕಲ್ ಟು ಪ್ರಿಯಾ ಫಾರ್ 6000 rupees. ಇದೇನು ಕೊಟ್ಟಿದ್ದಾರೆ, ಇದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಫಾರ್ ವಾಟ್ ಪ್ರೈಸ್ ಶಿ ಹ್ಯಾಸ್ ಟು ಸೆಲ್ ದ ಮೋಟರ್ ಸೈಕಲ್ ಟು ಗೆಟ್ 10% ಮೋರ್ ಪ್ರಾಫಿಟ್. ಈ ಪ್ರಾಬ್ಲಮನ್ನು ವಿತೌಟ್ ಯೂಸಿಂಗ್ ಫಾರ್ಮುಲಾ ಯಾವ ಥರ ಮಾಡೋದು ಅಂತ ನೋಡಿ. ಇಲ್ಲಿ ನೀವು ಸಿ ಪಿ ಫೈಂಡ್ ಔಟ್ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಲೆಕ್ಕ ಮಾಡ್ಬೋದು. ಯಾವ ಥರ ಅಂದರೆ, ಈಗ ಎಷ್ಟೋ ಒಂದು ಸಿ ಪಿ ಇದೆ ಅಂತ ಅನ್ಕೊಳ್ಳಿ, ಕಾಸ್ಟ್ ಪ್ರೈಸ್. ಓಕೆ, ಸೊ ಫಸ್ಟ್ ಏನು ಮಾಡಿದ್ದಾರೆ ಅವರು, 20% ಪ್ರಾಫಿಟ್ಗೆ ಸೆಲ್ ಮಾಡಿದ್ದಾರೆ. ಸೊ ಇದೆಷ್ಟಾಯ್ತು, ಇದು 6000 rupees. ಆಮೇಲೆ ಏನು ಮಾಡಬೇಕು ಅವರು, 10% ಮೋರ್ ಅಂದರೆ ಆ್ಯಕ್ಚುಲಿ ಪ್ರಾಫಿಟ್ ಎಷ್ಟು ಬೇಕಾಗಿದೆ, ಈಗ 20ಗಿಂತ 10% ಜಾಸ್ತಿ ಅಂದರೆ 30% ಪ್ರಾಫಿಟ್ ಬೇಕಾಗಿದೆ. ಸೊ ಈ ಎಸ್ ಪಿ ಎಷ್ಟಿರಬೇಕಂತ ಕೇಳ್ತಿದ್ದಾರೆ ಅವರು. ಈಗ ಅಸ್ಯೂಮ್ ಸಿ ಪಿ ವಾಸ್ 100, ಸ್ಟಾರ್ಟಿಂಗ್ 100 ಇತ್ತಂದರೆ ಇಲ್ಲಿ 20% ಪ್ರಾಫಿಟ್ ಆಗಿ ಎಷ್ಟಾಯಿತು, 120% ಆಯ್ತು. ಎಸ್, ಸೊ 120% ಅಂದರೆ 6000. ಇಲ್ಲಿ ನಮಗೆ ಎಷ್ಟು ಬೇಕಾಗಿದೆ, 130% ಅಂದರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ಅಂದರೆ ಇಲ್ಲಿ ನೋಡಿ, 120 ಅಂದರೆ 6000, 130 ಅಂದರೆ ಎಷ್ಟು, ಹೌ ಮಚ್. ಓಕೆ, ಸಿಂಪಲ್, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 130 ಇಂಟು 6000 ಡಿವೈಡೆಡ್ ಬೈ 120, 0 0 ಕ್ಯಾನ್ಸಲ್, 12 1 12 5 60 ಮತ್ತು 0 ಇಂಟು ಮಾಡಿ. ಇದನ್ನ 13 5 65 ಆ್ಯಂಡ್ 2 0. ಸೊ ಎಸ್ ಪಿ ಶುಡ್ ಬಿ 6500 ಟು ಗೆಟ್ 30% ಪ್ರಾಫಿಟ್. ಓಕೆ, ಸೊ 10% ಎಕ್ಸ್ಟ್ರಾ ಲಾಭ ಬೇಕಂದ್ರೆ ಏನು ಮಾಡಬೇಕು, ಅವರು 6500 ರೂಪಾಯಿಗೆ ಸೆಲ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. Sanjay made a profit of 8% by selling a shirt after offering a discount of 12%. If the market price on the shirt is 1080, find its cost price ಅಂತ ಕೇಳ್ತಿದ್ದಾರೆ. ಓಕೆ, ಮಾರ್ಕೆಟ್ ಪ್ರೈಸ್ ಅಂದರೆ MRP. ಓಕೆ, ಶರ್ಟ್ ಮೇಲೆ ಬರೆದಿರೋದು 1080 rupees. ಈ 1080 rupees ಮೇಲೆ 12% ಡಿಸ್ಕೌಂಟ್ ಮಾಡ್ತಾರೆ. ಈಗ ಇಲ್ಲಿ ನೋಡಿ,
ಪರ್ಸೆಂಟೇಜ್ ಅಂದರೆ ಏನು, 100ಗೆ 12 ರೂಪೀಸ್ ಡಿಸ್ಕೌಂಟ್ ಮಾಡ್ತಾನೆ. ಅಂದರೆ 100ಅಲ್ಲಿ 12 ರೂಪೀಸ್ ಹೋದರೆ ಎಷ್ಟಾಯ್ತಿದು, 88 ರೂಪೀಸ್. ಓಕೆ, ಅಂದರೆ ಎಷ್ಟು ರೂಪಾಯಿಗೆ ಸೆಲ್ ಮಾಡಿದಾನೆ ಅವನು, 88 ರೂಪೀಸಿಗೆ ಸೆಲ್ ಮಾಡಿದ. ಓಕೆ, ಅಂದರೆ ಈ 1080 ರೂಪೀಸ್ದು 88% ಈಸ್ ವಾಟ್, ಸೆಲ್ಲಿಂಗ್ ಪ್ರೈಸ್. ಓಕೆ, ಅಂದರೆ ಎಷ್ಟಾಗುತ್ತೆ ನೋಡಿ, 1080 ಇಂಟು 88/100. ಓಕೆ, 0 ಕ್ಯಾನ್ಸಲ್ ಮಾಡಿ, 2 ಇಂದ ಡಿವೈಡ್ ಆಗುತ್ತೆ, 2 5s 2 4s, ಇಲ್ಲಿ 2 5s. ಓಕೆ, 54 ಮತ್ತು 88 ಇಂಟು ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 4752 ಭಾಗಿಲೆ 5. ಡಿವೈಡ್ ಮಾಡಿ ಇದನ್ನ, 5 9 45, ಇಲ್ಲಿ 2 ಉಳಿತು, 25 ಆಯಿತು, 5 5 25 ಮತ್ತೊಂದು 0.4, 950.4. ಇದೇನಾಯ್ತು ನಿಮ್ಮದು ಎಸ್ ಪಿ, ಸೆಲ್ಲಿಂಗ್ ಪ್ರೈಸ್ ಆಯಿತು. ಈಗ ನಮಗೆ ಏನೇನು ಗೊತ್ತಿದೆ ಅಂತ ನೋಡಿ, ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಅದೆಷ್ಟು 8% ಅಂತ ಗೊತ್ತಿದೆ. ಈಗ ನಾವೇನು ಮಾಡಬೇಕು, ಸಿ ಪಿ, ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಮಾಡಿರೋ ಮೆಥಡನ್ನು ಯೂಸ್ ಮಾಡಿ ಈಗ ನೋಡಿ ಯಾವ ಥರ ಸಿ ಪಿ ಎಸ್ ಪಿ ಅಂತ ಬರ್ಕೊಳ್ಳೋದು. ಸಿ ಪಿ 100 ಇದೆ, ಪ್ರಾಫಿಟ್ ಆಗಿದೆ ಇಲ್ಲಿ, ಹಾಗಾದರೆ ಎಸ್ ಪಿ ಎಷ್ಟಿರಬೇಕು, 108. ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಎಸ್ ಪಿ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಎಸ್ ಪಿ ಜಾಗದಲ್ಲಿ 905.4 ಅಂತ ಬರ್ಕೊಳ್ಳೋಣ. ಸಿ ಪಿ ಇಸ್ ಹೌ ಮಚ್, ಸೇಮ್ ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ವಶನ್ ಮಾರ್ಕ್ ಜೊತೆ ಇರೋ ನಂಬರ್ ಯಾವಾಗಲೂ ಡಿನಾಮಿನೇಟ್ರಲ್ಲಿ ಬರಬೇಕು. ಅಂದರೆ ಇಲ್ಲಿ 108 ಆಗುತ್ತೆ, ಮೇಲೆ 100 ಇಂಟು 905.4. ಓಕೆ, ಎಸ್, 100 ಇಂದ ಮಲ್ಟಿಪ್ಲೈ ಮಾಡಿದರೆ 90540 ಬರುತ್ತೆ, ಡಿವೈಡೆಡ್ ಬೈ 108. ಇದನ್ನ ನೀವು ಸಾಲ್ವ್ ಮಾಡಿದರೆ ನಿಮಗೆ 838.33 ರೂಪೀಸ್ ಬರುತ್ತೆ. ಸೊ ಸಿ ಪಿ ವಾಸ್ 838.33. ನೆಕ್ಸ್ಟ್ ಕ್ವಶನ್ ನೋಡಿ, ಅ ಶಾಪ್ಕೀಪರ್ ಮಾರ್ಕ್ಡ್ ಅಪ್ ದ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಬೈ 40% ಅಬೋವ್ ಇಟ್ಸ್ ಕಾಸ್ಟ್ ಪ್ರೈಸ್. ಓಕೆ, ಸೊ ಎಮ್ ಆರ್ ಪಿ ಬರಿಬೇಕಾದ್ರೆ ಅದರ ಕಾಸ್ಟ್ ಪ್ರೈಸ್ಗಿಂತ 40% ಜಾಸ್ತಿ ಮಾಡಿ ಬರೀತಾರೆ. ಆ್ಯಂಡ್ ಗಿವ್ಸ್ ಅ ಡಿಸ್ಕೌಂಟ್ ಆಫ್ 20%, 20% ಡಿಸ್ಕೌಂಟ್ ಕೊಡ್ತಾರೆ. ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್ ಇಸ್ 672, ದೆನ್ ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್. ಓಕೆ, ಸೊ 20% ಡಿಸ್ಕೌಂಟ್ ಮಾಡಿ ಎಷ್ಟಕ್ಕೆ ಮಾರ್ತಾನೆ ಅವನು, 672 ರೂಪಾಯಿಗೆ ಮಾರಿದ್ರೆ ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲೇನು ಮಾಡೋಣ, ನಾವು ಸಿ ಪಿನ 100 ಅಂತ ಅಸ್ಯೂಮ್ ಮಾಡ್ಕೊಂಡು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಅಂದರೆ ಈಗ ಆ್ಯಕ್ಚುಯಲ್ ಸಿ ಪಿ 100 ಇದೆ ಅಂದರೆ ಮಾರ್ಕೆಟ್ ಪ್ರೈಸ್ ಏನು ಮಾಡಿರ್ತಾರೆ, 40% ಜಾಸ್ತಿ ಮಾಡಿದ್ದಾನೆ ನಮೂದಿಸಿದ ಬೆಲೆ, ಅದೆಷ್ಟಾಯಿತು, 140 ಆಯಿತು. ಈಗ ಈ 140ಗೆ ಅವನು ಏನು ಮಾಡ್ತಿದ್ದಾರೆ, ಡಿಸ್ಕೌಂಟ್ ಕೊಡ್ತಿದ್ದಾರೆ. ಓಕೆ, ಸೊ ಈ 140ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, 20% ಡಿಸ್ಕೌಂಟ್. ಅಂದರೆ 140ಗೆ 20% ಡಿಸ್ಕೌಂಟ್. ಸೊ 20% ಇದ್ದದ್ದು 20/100 ಆಗುತ್ತೆ, 0 ಅದೆಲ್ಲ ಕ್ಯಾನ್ಸಲ್ ಮಾಡಿ. ಸೊ ಆ್ಯಕ್ಚುಲಿ ಹಿ ಈಸ್ ಗಿವಿಂಗ್ 28 ರೂಪೀಸ್ ಡಿಸ್ಕೌಂಟ್. ಅಂದರೆ 140ನಲ್ಲಿ 28 ಡಿಸ್ಕೌಂಟ್ ಆದರೆ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಅಂದರೆ ಮೈನಸ್ ಮಾಡಿ ಇದನ್ನ, ಇದು ಮಾರ್ಕೆಟ್ ಪ್ರೈಸ್, ಇದು ಏನು ಡಿಸ್ಕೌಂಟ್, ಇದು 211 112 ರೂಪೀಸ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅಂದರೆ ಈಗ ರಿಲೇಷನ್ ನೋಡಿ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 112 ಇದ್ದರೆ ನಿಮ್ಮ ಸಿ ಪಿ ಎಷ್ಟಿರಬೇಕು, 100 ಇರಬೇಕು. ಸೊ ಇದನ್ನೇ ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ, ಯುನಿಟರಿ ಮೆಥಡ್ದು ರಿಲೇಷನ್ ಬರೆಯೋಣ. ಅಂದರೆ 112 ಎಸ್ ಪಿ ಇದ್ದರೆ ನಮ್ಮ ಸಿ ಪಿ ಎಷ್ಟಿರುತ್ತೆ, 100 ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ನಮಗೇನು ಕೊಟ್ಟಿದ್ದಾರೆ, ಇಲ್ಲಿ
ಎಸ್ ಪಿ ಕೊಟ್ಟಿದ್ದಾರೆ, ಇದನ್ನ ಬರ್ಕೊಳ್ಳಿ. 672 ಎಸ್ ಪಿ ಇದ್ದರೆ ಸಿ ಪಿ ಎಷ್ಟಿರಬೇಕು? ಸಿಂಪಲ್ ರಿಲೇಷನ್. 112 ಎಸ್ ಪಿ ಇದ್ದಾಗ 100 ಸಿ ಪಿ ಇರುತ್ತೆ. 672 ಎಸ್ ಪಿ ಮಾರಿದ ಬೆಲೆ ಇದ್ದಾಗ ಎಷ್ಟು ಕೊಂಡ ಬೆಲೆ ಇರಬೇಕು? ಸೊ ಕ್ವಶನ್ ಮಾರ್ಕ್ ಜೊತೆ ಇರೋ ನಂಬರ್ ಯಾವಾಗಲೂ ಡಿನಾಮಿನೇಟ್ರಲ್ಲಿ ಬರುತ್ತೆ ಇಲ್ಲಿ 112. ಸೊ 672 ಇಂಟು 100. ಓಕೆ, ಇದು ಸಿಂಪ್ಲಿಫೈ ಮಾಡಿ 4ಇಂದ ಡಿವೈಡ್ ಆಗುತ್ತೆ. 4 2s 8, 4 8s 32. ಇದನ್ನು ಕೂಡ 4ಇಂದ ಡಿವೈಡ್ ಮಾಡಿ. 4 1s 4, 2 ಉಳಿತು, ಇಲ್ಲಿ 27 ಆಯಿತು. ಓಕೆ, 4 6s 24, 3 ಉಳಿತು, ಇಲ್ಲಿ 32 ಆಯಿತು. 4 8s 32. ಅಗೇನ್ ನೆಕ್ಸ್ಟ್ ನೋಡಿ, ಇಲ್ಲಿ 2ಇಂದ ಡಿವೈಡ್ ಮಾಡಿ, ಇಲ್ಲ 4ಇಂದ ಆಗುತ್ತೆ ನೋಡಿ. 4 7s 28, ಇಲ್ಲಿ 4 4s 16, 4 2s 8. ಎಸ್, ನೆಕ್ಸ್ಟ್ 7ಇಂದ 7 1s 7, 6 42. ಅಂದರೆ ಎಷ್ಟಾಯ್ತು ಇಲ್ಲಿ? 600. ಓಕೆ, ಸೊ ಆ್ಯಕ್ಚುಲಿ ಕಾಸ್ಟ್ ಪ್ರೈಸ್ ವಾಸ್ ಹೌ ಮಚ್? 600. ಕೊಂಡ ಬೆಲೆ ಎಷ್ಟು? 600 ರೂಪಾಯಿಗಳು. ನೆಕ್ಸ್ಟ್, a dealer purchased a water cooler for 5,800. He allows a discount of 12% on its market price and still gains 10%. ಓಕೆ, ಮಾರ್ಕೆಟ್ ಪ್ರೈಸ್ ಮೇಲೆ 12% ಡಿಸ್ಕೌಂಟ್ ಮಾಡಿದರೂ ಕೂಡ ಅವನಿಗೇನಾಗುತ್ತೆ? 10% ಪ್ರಾಫಿಟ್ ಆಗುತ್ತೆ. ಹಾಗಾದರೆ ಫೈಂಡ್ ದ ಮಾರ್ಕೆಟ್ ಪ್ರೈಸ್ ಅಂತ ಕೇಳ್ತಿದ್ದಾರೆ. ಎಸ್, ಫೈಂಡ್ ದ ಮಾರ್ಕೆಟ್ ಪ್ರೈಸ್, ಎಷ್ಟಕ್ಕೆ ಅವನು ಇದು ಮಾಡಿದ್ದಾನೆ. ಈಗ ಇಲ್ಲಿ ನೋಡ್ರಿ, ಇದೇನಿದು? ಸಿ ಪಿ, ಇದು ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್. ಓಕೆ, ಈಗ ಈ ಕಾಸ್ಟ್ ಪ್ರೈಸ್ ಮೇಲೆ ನಮಗೇನಾಗಬೇಕೀಗ? 10% ಪ್ರಾಫಿಟ್ ಆಗಬೇಕು. ಎಸ್, 10% ಪ್ರಾಫಿಟ್ ಆಗಬೇಕಾದ್ರೆ ಎಸ್ ಪಿ ಎಷ್ಟಿರಬೇಕಂತ ನೋಡೋಣ. ಈಗ ಇದು 100 ಇದ್ದರೆ ಇದು 110 ಆಗುತ್ತೆ ಎಸ್ ಪಿ. ಸೊ ನಮಗೆ ಕೊಟ್ಟಿರೋದೇನು? 5,800. ಕೊಂಡ ಬೆಲೆ 5,800 ಆದರೆ ಎಷ್ಟು ರೂಪಾಯಿಗೆ ಮಾರಿರ್ತಾನೆ? ಆ್ಯಕ್ಚುಲಿ ಎಷ್ಟು ರೂಪಾಯಿಗೆ ಮಾರಿರ್ತಾನಂತ ಕಂಡು ಹಿಡಿತಾ ಇದ್ದೀವಿ ನಾವು. ಇಲ್ಲಿ ನೋಡ್ರಿ, 5,800 ಇಂಟು 110 ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್ ಆಗುತ್ತೆ. ಸೊ 11ಇಂದ ಮಲ್ಟಿಪ್ಲೈ ಮಾಡಿ. 0 11 8s 88, 8 ಕ್ಯಾರಿನಲ್ಲಿ ಉಳಿತು. 11 5s 55 ಆ್ಯಂಡ್ 63. 6,380 ವಾಸ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಈಗ ಇದು ಒಂದು ಪ್ರಾಬ್ಲಮ್ ಆಯಿತು. ಇನ್ನು ನೆಕ್ಸ್ಟ್ ನೋಡಿ, ಮಾರ್ಕೆಟ್ ಪ್ರೈಸ್ ಮೇಲೆ 12% ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ಇಷ್ಟು ರೂಪಾಯಿಗೆ ಮಾರಿರ್ತಾನೆ. ಈಗೇನು ಮಾಡೋಣ? ಮಾರ್ಕೆಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಅಂತ ತಗೊಳ್ಳೋಣ. ಇಲ್ಲಿ ಮಾರ್ಕೆಟ್ ಪ್ರೈಸ್ 100 ಅಂತಿದ್ರೆ, ಓಕೆ, ಅಂದರೆ ಅದರ ಮೇಲೆ ಬರೆದಿರೋದು 100 ರೂಪೀಸ್ ಇದ್ದರೆ, ಸೆಲ್ಲಿಂಗ್ ಪ್ರೈಸ್ ಅಂದರೆ 12% ಏನು ಮಾಡಿರ್ತಾರೆ ಅವರು? ಡಿಸ್ಕೌಂಟ್ ಮಾಡಿರ್ತಾರೆ. ಕಡಿಮೆ ಮಾಡಿ ಎಷ್ಟಾಗುತ್ತೆ? ಇದು 88 ರೂಪೀಸ್ ಆಗುತ್ತೆ. ಅಂದರೆ ಮಾರ್ಕೆಟ್ ಪ್ರೈಸ್ 100 ಇದ್ದರೆ ಸೆಲ್ಲಿಂಗ್ ಪ್ರೈಸ್ 88 ಇರಬೇಕು. ಬಟ್ ನಮಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಇಲ್ಲಿ? 6,380 ಇದೆ. ಸೊ ವಾಟ್ ಶುಡ್ ಬಿ ದ ಮಾರ್ಕೆಟ್ ಪ್ರೈಸ್? ಓಕೆ, ಸೊ ಸಿಂಪಲ್ ರಿಲೇಷನ್ ಬರೀಬೇಕು. ಯಾವ ಥರ ಅಂದರೆ, ಮಾರ್ಕೆಟ್ ಪ್ರೈಸ್ 100 ಇದ್ದಾಗ, ಅಂದರೆ ಅದರ ಮೇಲೆ ನಿಗದಿತ ಬೆಲೆ ಬರೆದಿರೋದು 100 ರೂಪಾಯಿ ಇದ್ದಾಗ, ಸೊ ಎಷ್ಟು ರೂಪಾಯಿಗೆ ಮಾರಿರ್ತಾನೆ? 88 ರೂಪಾಯಿಗೆ ಮಾರಿರ್ತಾರೆ. ಸೊ ಆ್ಯಕ್ಚುಲಾಗಿ ಮಾರಿರೋದು ಎಷ್ಟು? 6,380 ರೂಪಾಯಿಗೆ. ಹಾಗಾದರೆ ಇದು ಮಾರ್ಕೆಟ್ ಪ್ರೈಸ್, ಅದರ ಮೇಲೆ ಬರೆದಿರೋದು ಬೆಲೆ ಎಷ್ಟು ಅಂತ ಕಂಡುಹಿಡಿಯೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 100 ಇಂಟು 6,380 ಡಿವೈಡೆಡ್ ಬೈ 88. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ. 4ಇಂದ ನಾವು ಡಿವೈಡ್ ಮಾಡ್ಬೋದು. ಇದನ್ನ 4 22s 1s 4, 2 ಉಳಿತು, 23 ಆಯಿತು. 4 5s 20, ಅಲ್ಲಿ 3 ಉಳಿತು. ಓಕೆ, 38 ಆಯಿತು. 4 9s 36. ಓಕೆ, 2 ಉಳಿತು, 20 ಆಯಿತು. 4 5s 20. ಓಕೆ, ನೆಕ್ಸ್ಟ್ ಅಗೇನ್ ಇದು 2ಇಂದ ಡಿವೈಡ್ ಆಗುತ್ತೆ. 2 11s 2 50s. ಓಕೆ, ಈಗ
ಈ ನಂಬರ್ ನೋಡಿ 11 ಇಂದ ಡಿವೈಡ್ ಆಗುತ್ತೆ. 11 1 11 ಇಲ್ಲಿ 15 11 ಹೋದರೆ 4 ಉಳಿತು 49. 11 4 44, 5 ಉಳಿತು 55 ಆಯಿತು. 11 5 55 ಅಂದರೆ 50 ಇಂಟು 145 145 ಮಾಡಬೇಕು. ಮಲ್ಟಿಪ್ಲೈ ಮಾಡಿ, ಇದೊಂದು 0. 5 5 25. ಓಕೆ, 2 ಕ್ಯಾರಿನಲ್ಲಿ ಇರುತ್ತೆ. 5 4 20 22. 5 1 5. ಓಕೆ, ಸೊ 7250 is marked price. Okay, this is the marked price. Okay, ನಿಗದಿತ ಬೆಲೆ. ನೆಕ್ಸ್ಟ್ ಕ್ವಶನ್ ನೋಡಿ. The cost price of 40 oranges is equal to the selling price of 30 oranges. Find the percentage profit. Okay, ಸೊ ಇದನ್ನು ಯಾವ ಥರ ಮಾಡಬೇಕಂದ್ರೆ, ಈಗ ಕಾಸ್ಟ್ ಪ್ರೈಸನ್ನು ನಾವು ಸಿ ಪಿ ಅಂತ ಇಟ್ಕೊಳ್ಳೋಣ ಮತ್ತು ಸೆಲ್ಲಿಂಗ್ ಪ್ರೈಸನ್ನು ಎಸ್ ಪಿ ಅಂತ ಇಟ್ಕೊಳ್ಳೋಣ. ಈಗ ರಿಲೇಷನ್ ಏನಿದೆ ಅಂತ ನೋಡಿ. 40 ಸಿ ಪಿ ಅಂದರೆ 1 ಆರೆಂಜಿಗೆ 1 ಸಿ ಪಿ ಅಂದರೆ 40 ಆರೆಂಜ್ಗೆ 40 ಸಿ ಪಿ ಈಸ್ ಈಕ್ವಲ್ಸ್ ಟು 30 ಎಸ್ ಪಿ. ಓಕೆ, 0 0 ಕ್ಯಾನ್ಸಲ್ ಆಗುತ್ತೆ. ಅಂದರೆ 4 ಸಿ ಪಿ ಈಸ್ ಈಕ್ವಲ್ಸ್ ಟು 3 ಎಸ್ ಪಿ. ಈಗ ನಾವೇನು ಮಾಡೋಣ, ಇನ್ ಟರ್ಮ್ಸ್ ಆಫ್ ಸಿ ಪಿ ಬರ್ಕೊಳ್ಳೋಣ. ನಾವು 3 ಈ ಕಡೆ ಬಂದರೆ ಏನಾಗುತ್ತೆ, ಡಿವಿಷನ್. ಅಂದರೆ 4/3 ಸಿ ಪಿ ಈಸ್ ಈಕ್ವಲ್ಸ್ ಟು ಎಸ್ ಪಿ. ಓಕೆ, ಅಂದರೆ ಇಲ್ಲಿ ನೋಡಿ, ಸಿ ಪಿ 1 ರೂಪಾಯಿ ಇದ್ದರೆ ನಮಗಿಲ್ಲಿ ಎಸ್ ಪಿ ಎಷ್ಟು ರೂಪಾಯಿ ಆಗ್ತದೆ, 4/3. ಸೊ ಎಸ್ ಪಿ ಇಸ್ ಗ್ರೇಟರ್, ಎಸ್ ಪಿ ಜಾಸ್ತಿ ಇದೆ, ಹಾಗಾದರೆ ಲಾಭ ಆಗುತ್ತೆ. ಈಗ ಪ್ರಾಫಿಟ್ ಎಷ್ಟು, ಪ್ರಾಫಿಟ್ ನೋಡಿ 4/3 ಮೈನಸ್ 1. ಎಸ್, ಫ್ರ್ಯಾಕ್ಷನ್ ಸಬ್ಟ್ರಾಕ್ಷನ್, 1 1/1 ಅಂತ ಬರ್ಕೊಳ್ಳಿ. ಇಲ್ಲಿ ಇಂಟು 3 ಆಗುತ್ತೆ. ಎಸ್, ದಿಸ್ ಈಸ್ 1/3. ಪ್ರಾಫಿಟ್ ಈಸ್ 1/3. ಇದನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು. ಸೊ ಪ್ರಾಫಿಟ್ ಪರ್ಸೆಂಟೇಜ್ಗೆ ಯಾವ ಥರ ಮಾಡೋದು, ಪ್ರಾಫಿಟ್ ಪರ್ಸೆಂಟೇಜ್ ಶೇಕಡ ಲಾಭ, ಪ್ರಾಫಿಟನ್ನು ಮೇಲೆ ಬರೀಬೇಕು, ಡಿವೈಡೆಡ್ ಬೈ ಸಿ ಪಿ. ಎಷ್ಟಿದೆ, ನಾವು ಸಿ ಪಿನ 1 ಅಂತ ಅಸ್ಯೂಮ್ ಮಾಡಿದ್ದೀವಿ. 1 ಇಂಟು 100. ಸೊ ದಿಸ್ ಈಸ್ 1/3 ಇಂಟು 100, 33.33%. ಓಕೆ, 33.33% ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. A shopkeeper uses a 900 gram weight for 1 kg. ಸೊ ವೇಟ್ ಡಿಫ್ರೆನ್ಸ್ ಮಾಡಿ, ಇಲ್ಲೇನು ಪ್ರೈಸಲ್ಲೇನು ವ್ಯತ್ಯಾಸ ಇಲ್ಲ, ಪ್ರೈಸ್ ಸೇಮ್ ಇರುತ್ತೆ. ಎಷ್ಟು ಕಾಸ್ಟ್ ಪ್ರೈಸ್ ಇರುತ್ತೋ ಅಷ್ಟಕ್ಕೆ ಸೆಲ್ ಮಾಡ್ತಿರ್ತಾರೆ, ಬಟ್ ವೇಟಲ್ಲಿ ಡಿಫ್ರೆನ್ಸ್ ಮಾಡಿರ್ತಾರೆ. 900 ಗ್ರಾಮ್ ವೇಟ್ ಫಾರ್ 1 kg. ದ ಪ್ರಾಫಿಟ್ ಇನ್ ಪರ್ಸೆಂಟೇಜ್ ಈ ಮೇಕ್ಸ್ ಈಸ್ ಅಂತ ಕೇಳ್ತಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಬಂದಾಗ ಏನು ಮಾಡೋದು, ಈಗ ನೋಡಲಿ, ಆ್ಯಕ್ಚುಲಿ ಅವನಿಗೆ ಎಷ್ಟು ಡಿಫ್ರೆನ್ಸ್ ಎಷ್ಟಾಗ್ತದೆ, 100 ಗ್ರಾಮ್ಸ್. ಸೊ 100 ಗ್ರಾಮ್ಸ್ ಈಸ್ ದ ಎರರ್. ಅಂದರೆ ಅವನು 900 ಗ್ರಾಮ್ ಸೆಲ್ ಮಾಡಿದ್ರೆ ಅವನಿಗೆ 100 ಗ್ರಾಮದು ಪ್ರಾಫಿಟ್ ಆಗುತ್ತೆ. ಸೊ ಅದನ್ನು ಯಾವ ಥರ ಬರಿಬೋದು, ಪ್ರಾಫಿಟ್ ಎಷ್ಟು, 100 ಗ್ರಾಮ್. ಓಕೆ, ಆ್ಯಕ್ಚುಲಾಗಿ ಸೆಲ್ ಮಾಡ್ತಿರೋದು ಎಷ್ಟು, 900 ಗ್ರಾಮ್ ಇಂಟು 100. ಓಕೆ, ಕ್ಯಾನ್ಸಲ್ ಮಾಡಿ ಇದನ್ನ. ಸೊ 100/9 ಈಸ್ 11 integer, 1/9% ಪ್ರಾಫಿಟ್ ಇಟ್ ಈಸ್. ಓಕೆ, ಇದಕ್ಕೆ ಫಾರ್ಮುಲಾ ಬೇಕಂದ್ರೆ ನೀವು ಯಾವ ಥರ ಬರಿಬೋದು, ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ಸ್ ಟು ಎರರ್ ಡಿವೈಡೆಡ್ ಬೈ, ಓಕೆ, ಎರರ್ ಅಂದರೆ ದಿಸ್ ಡಿಫ್ರೆನ್ಸ್. ಓಕೆ, 100 ಗ್ರಾಮ್ ಈಸ್ ದ ಎರರ್ ಮಿಸ್ಟೇಕ್, ಡಿವೈಡೆಡ್ ಬೈ ಟ್ರೂ ವ್ಯಾಲ್ಯೂ ಮೈನಸ್ ಎರರ್. ಓಕೆ, ಟ್ರೂ ವ್ಯಾಲ್ಯೂ ಮೈನಸ್ ಎರರ್. ಟ್ರೂ ವ್ಯಾಲ್ಯೂ ವಾಸ್ 1 kg, ಅದರಲ್ಲಿ 100 ಗ್ರಾಮ್ ಮೈನಸ್ ಮಾಡಿದ್ರೆ 900 ಗ್ರಾಮ್ ಬರುತ್ತೆ, ಇಂಟು 100. ಓಕೆ, ಎರರ್ ಬೈ ಟ್ರೂ ವ್ಯಾಲ್ಯೂ ಮೈನಸ್ ಎರರ್ ಇಂಟು 100. See the next question. A shopkeeper sells 2 watches for 308 each. On one he gets 12% profit, on another
he loses 12% loss. His profit or loss percent in the entire transaction was ಅಂತ ಕೇಳ್ತಿದ್ದಾರೆ. ಸೊ ಈ ಥರ ಕ್ವಶನ್ ಬಂದರೆ ಓಕೆ ಇಲ್ಲಿ ನೋಡ್ರಿ, ಅಂದರೆ ಎರಡನ್ನೂ ಸೇಮ್ ಅಮೌಂಟಿಗೆ ಖರೀದಿ ಮಾಡಿದ್ದಾರೆ ಮತ್ತು ಸೇಮ್ ಪರ್ಸೆಂಟೇಜ್ಗೆ ಏನು ಮಾಡಿದ್ದಾರೆ ಅವರು, ಒಂದು ಪ್ರಾಫಿಟಲ್ಲಿ ಮತ್ತು ಸೇಮ್ ಪರ್ಸೆಂಟೇಜ್ ಲಾಸಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಈ ಥರ ಕ್ವಶನಲ್ಲಿ ಎಟ್ ದ ಎಂಡ್ ಏನಾಗುತ್ತೆ, ಆಲ್ವೇಸ್ ಲಾಸ್ ಆಗುತ್ತೆ. ಓಕೆ, ಸೊ ಲಾಸ್ ಪರ್ಸೆಂಟೇಜ್ಗೆ ಡೈರೆಕ್ಟಾಗಿ ಫಾರ್ಮುಲಾ ಇದೆ, ಶಾರ್ಟ್ಕಟ್ ಏನಂತ ನೋಡಿ. ಸೊ ಇದರಲ್ಲಿ ಲಾಸ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಬೇಕಂದರೆ ಓಕೆ, ದಟ್ ಈಸ್ ಎಕ್ಸ್ ಬೈ 10 ಹೋಲ್ ಸ್ಕ್ವೇರ್, ಎಕ್ಸ್ ಬೈ 10 ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ನೋಡಿ, ಎಕ್ಸ್ ಅಂದರೆ ಎಷ್ಟು, ದಿಸ್ ಕಾಮನ್ ಪ್ರಾಫಿಟ್ ಆರ್ ಲಾಸ್ ಎಷ್ಟಿದೆ ಅದು 12 ಬೈ 10 ಹೋಲ್ ಸ್ಕ್ವೇರ್. ಎಸ್ ಸ್ಕ್ವೇರ್ ಮಾಡಿದ್ನ 144/100. ಓಕೆ, ಸೊ 1.44% ಲಾಸ್. ಆರ್ ಇಲ್ಲ ಫ್ರ್ಯಾಕ್ಷನ್ ಭಿನ್ನ ರಾಶಿಯಲ್ಲಿ ಬರಿಬೇಕಂದ್ರೆ ಹೆಂಗಾಗುತ್ತೆ, ಇದಕ್ಕೆ ಡಿವೈಡ್ ಮಾಡಿದ್ನ 4ಇಂದ ಡಿವೈಡ್ ಆಗುತ್ತೆ, 4 3s 12. ಓಕೆ, 4 3s 12 ಆಯಿತು, 2 ಉಳಿತು 24, 4 6 24, ಇಲ್ಲಿ 4 25. ಓಕೆ, 25 1s 25, ಎಷ್ಟು ಉಳಿತು 11/25. 1 ಇಂಟಿಜರ್ 11/25%. ಓಕೆ, ಕನ್ನಡದಲ್ಲಿ ಒಂದು ಪೂರ್ಣಾಂಕ 11/25% ಏನಾಗಿದೆ, ಹಾನಿ ಅಥವಾ ನಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಕ್ಲಾಸಲ್ಲಿ ನಾವು ಯಾವ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಂತ ಕಮೆಂಟ್ಸಲ್ಲಿ ತಿಳಿಸಿ.